ಇನ್ನು ಹೋಮಿಯೋ ಕೇರ್ನಲ್ಲಿ ವೆರಿಕೋಸ್ ವೇನ್ಸ್ ಸಮಸ್ಯೆಗೆ ಯಾವ ರೀತಿಯ ಚಿಕಿತ್ಸೆಯನ್ನು ನೀಡ್ತೀರಾ? ಮುಖ್ಯವಾಗಿ ಹೇಳಿದಾಗೆ ಈ ಒಂದು ವೆರಿಕೋಸ್ ವೇನ್ಸ್ ಅನ್ನೋದು ಸ್ಲೋ ಪ್ರೋಗ್ರೆಸಿವ್ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ನಿಧಾನಕ್ಕೆ ಶುರುವಾಗಿ ನಿಧಾನಕ್ಕೆ ಅದು ಪ್ರೋಗ್ರೆಸ್ ಆಗುವಂಥ ಒಂದು ಕಾಯಿಲೆ, ದೀರ್ಘಕಾಲದ ಒಂದು ಬ್ಲಡ್ ವೆಸಲ್ಸಿಗೆ ಸಂಬಂಧಪಟ್ಟಂಥ ಒಂದು ಸಮಸ್ಯೆ. ಸೊ ಹಾಗಾಗಿ ಇದು ಯಾವ ವಯಸ್ಸಲ್ಲಿ ಬಂದಿದೆ, ಯಾವ ಒಂದು ಜಾಗದ ಒಂದು ವೇನ್ ಅಫೆಕ್ಟ್ ಆಗಿದೆ, ಯಾವ ಒಂದು ಹಂತದಲ್ಲಿ ಆ ಒಂದು ಡಿಸೀಸ್ ಕಂಡೀಷನ್ ಇದೆ, ಎಲ್ಲದನ್ನು ಸ್ಟಡಿ ಮಾಡಿ ಒಂದು ರೂಟ್ ಕಾಸ್ ಅಂತ ಹೇಳ್ತೀವಿ. ಸೊ ಈಗ ಪ್ರತಿಯೊಂದು ಕಾಯಿಲೆ ಬರೋದಕ್ಕೂ ಒಂದೊಂದು ಕಾರಣಗಳಿರುತ್ತೆ. ಸೊ ಹೇಳಿದಾಗೆ ಈ ವೆರಿಕೋಸ್ ವೇನ್ಸ್ ಬರೋದಕ್ಕೆ ಕಾರಣಗಳನ್ನ ನಾವು ನೋಡೋದಾದರೆ ಭಾಳ ಥರದ ಕಾರಣಗಳಿರುತ್ತೆ. ಮುಖ್ಯವಾಗಿ ಹೇಳಿದಾಗೆ ಏಜಿಂಗ್ ಅಂತ ಹೇಳ್ತೀವಿ, ವಯೋಸಹಜವಾಗಿ. ಸೊ ಏಜ್ ಆಗ್ತಾ ಏನಾಗುತ್ತೆ, ಒಂದು ವೇನ್ಸಿನ ಎಲಾಸ್ಟಿಸಿಟಿ ಅನ್ನೋದು ಕಡಿಮೆ ಆಗುತ್ತೆ. ಜೊತೆಗೆ ವೇನ್ಸ್ ಒಳಗಡೆ ವ್ಯಾಲ್ವ್ಸ್ ಇರುತ್ತೆ, ಕಪ್ ಶೇಪಲ್ಲಿ ಇರುತ್ತೆ. ಆ ವ್ಯಾಲ್ವ್ಸ್ ಏನು ಮಾಡುತ್ತೆ, ಆ ಬ್ಲಡ್ ರಿವರ್ಸ್ ಫ್ಲೋ ಆಗೋದನ್ನು ತಡಿತಕ್ಕಂಥದ್ದು ಇರುತ್ತೆ. ಸೊ ಯಾವಾಗ ವ್ಯಾಲ್ವ್ಸ್ ವೀಕ್ ಆಗುತ್ತೆ ಅದನ್ನು ನಾವು ವ್ಯಾಲ್ಯುಲಾರ್ ಲೀಕೇಜ್ ಅಥವಾ ವ್ಯಾಲ್ಯುಲಾರ್ ಇನ್ಸಫಿಷಿಯನ್ಸಿ ಅಂತ ಹೇಳ್ತೀವಿ. ಸೊ ಅದರಿಂದ ಏನಾಗುತ್ತೆ, ಬ್ಲಡ್ ಪೂಲಿಂಗ್ ಆಗ್ತಾ ಹೋಗುವಂಥದ್ದು ಇರುತ್ತೆ. ಸೊ ಹಾಗಾಗಿ ಏಜ್ ಫ್ಯಾಕ್ಟರ್ ಒಂದು ಕಡೆ ಆದರೆ, ಇನ್ನೊಂದು ಜೆನೆಟಿಕಲಿ ವೇನ್ಸ್ ಏನಾದರೂ ವೀಕ್ ಆಗಿತ್ತು ಅಂತಂದರೆ ಅದು ಒಂದು ಕಾರಣ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಕೆಲವೊಬ್ಬರಲ್ಲಿ ಹೆರಿಡಿಟ್ರಿ ಫ್ಯಾಕ್ಟರ್ಸ್ನ ಬರುತ್ತೆ ಅಂತ ಏನು ಹೇಳ್ತೀವಿ. ಸೊ ಅದೇ ರೀತಿಯಾಗಿ ಈ ಒಂದು ವೆರಿಕೋಸ್ ವೇನ್ಸ್ ತುಂಬ ಜನ ಫೀಮೇಲ್ಸಲ್ಲಿ ಅರ್ಲಿ 20s ಮಿಡ್ 30sಲ್ಲೇ ಕಂಡು ಬರುತ್ತೆ. ಎಲ್ಲ ಒಂದು ಕಡೆ ಜೆನೆಟಿಕ್ ಫ್ಯಾಕ್ಟರ್ ಅನ್ನೋದು ಒಂದು ಮೇನ್ ಕಾಸ್ ಆಗ್ತಕ್ಕಂಥದ್ದು ಇರುತ್ತೆ. ಅದ್ರ ಜೊತೆಗೆ ಬೇರೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಹೇಳಿದಾಗೆ ಒಬೆಸಿಟಿ ಅಂತ ಹೇಳ್ತೀವಿ. ಬಾಡಿ ವೆಯ್ಟ್ ಯಾರಲ್ಲಿ ಅತಿ ಹೆಚ್ಚಿರುತ್ತೆ, ಅಬ್ನಾರ್ಮಲಿ ಹೈ ಇರುತ್ತೆ, ಅಂಥವರಲ್ಲಿ ಏನಾಗುತ್ತೆ, ಈ ಒಂದು ಬ್ಲಡ್ ಸರ್ಕ್ಯುಲೇಷನ್ ಬೇಗ ಅಫೆಕ್ಟ್ ಆಗೋದ್ರ ಜೊತೆಗೆ ಈ ಒಂದು ವೆರಿಕೋಸ್ ವೇನ್ ಡೆವಲಪ್ ಆಗ್ತಕ್ಕಂಥ ಚಾನ್ಸ್ ಕಾಮನ್ ಆಗಿ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಇದ್ರ ಜೊತೆಗೆ ಹೇಳಿದಾಗ ಏಜ್ ಆಗ್ತಾ ವೇನ್ಸಿನ ಒಂದು ಎಲಾಸ್ಟಿಸಿಟಿ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಸೊ ಅದು ಕೂಡ ಒಂದು ಕಾರಣ ಆಗ್ತಕ್ಕಂಥದ್ದು ಇರುತ್ತೆ. ಇದೆಲ್ಲದಕ್ಕಿಂತ ಮುಖ್ಯವಾದಂಥ ಕಾರಣ ಅಂತಂದರೆ ಆಕ್ಯುಪೇಷನಲ್ ರಿಸ್ಕ್ ಫ್ಯಾಕ್ಟರ್ಸ್. ಸೊ ನಾನು ಆಗಲೇ ಹೇಳಿದಾಗೆ ಯಾವ ಒಂದು ಆಕ್ಯುಪೇಷನಲ್ಲಿ ಲಾಂಗ್ ಸ್ಟ್ಯಾಂಡಿಂಗ್ ಹೆಚ್ಚೊತ್ತು ನಿಂತ್ಕೊಂಡು ಕೆಲಸ ಮಾಡ್ತಾರೆ ಅಂಥವರಲ್ಲಿ ಈ ಒಂದು ವೆರಿಕೋಸ್ ವೇನ್ ಸಮಸ್ಯೆನ ನಾವು ಕಾಮನ್ ಆಗಿ ನೋಡ್ತಕ್ಕಂಥದ್ದು ಇರುತ್ತೆ. ಕೆಲವೊಂದು ಆಕ್ಯುಪೇಷನ್ ಸ್ಪೆಸಿಫೈ ಮಾಡಿ ಹೇಳೋದಾದರೆ, ಈ ಕಂಡಕ್ಟರ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಅಥವಾ ಗಾರ್ಮೆಂಟ್ ವರ್ಕರ್ಸ್ ಇರ್ಬೋದು, ಅಥವಾ ಏರ್ ಸ್ಟೈಲಿಸ್ಟ್ ಇರ್ಬೋದು. ಸೊ ಇಂಥ ಒಂದು ಸ್ಪೆಸಿಫಿಕ್ ಆಕ್ಯುಪೇಷನಲ್ಲಿ ಈ ಒಂದು ವೆರಿಕೋಸ್ ವೇನ್ ಸಮಸ್ಯೆನ ಹೆಚ್ಚಿನ ಒಂದು ಜನರಲ್ಲಿ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಅಂದರೆ ತುಂಬ ವರ್ಷದಿಂದ ಈ ಥರ ನಿಂತ್ಕೊಂಡು ಕೆಲಸ ಮಾಡೋದು, ವೆಯ್ಟ್ ಲಿಫ್ಟ್ ಮಾಡುವಂಥದ್ದು, ಅಥವಾ ತುಂಬ ಹೊತ್ತು ಕುತ್ಕೊಳ್ಳೋದು, ಪ್ರೊಲಾಂಗ್ ಸಿಟ್ಟಿಂಗ್ ವಿತ್ ಕ್ರಾಸ್ ಲೆಗ್ಸ್ ಅಂತ ಹೇಳ್ತೀವಿ. ಸೊ ಇಂಥದ್ದೆಲ್ಲ ಏನು ಮಾಡುತ್ತೆ, ಬ್ಲಡ್ ಸರ್ಕ್ಯುಲೇಷನ್ನ ಬೇಗ ಅಫೆಕ್ಟ್ ಮಾಡಿ ಒಂದು ವೆರಿಕೋಸ್ ವೇನ್ ಸಮಸ್ಯೆ ಶುರುವಾಗೋದಕ್ಕೆ ಕಾರಣ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಆಕ್ಯುಪೇಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಅನ್ನೋದು ಒಂದು ಮೇನ್ ಕಾಸ್ ಅಂತಲೇ ಹೇಳ್ಬೋದು ವೆರಿಕೋಸ್ ವೇನ್ಸ್ ಬರೋದಕ್ಕೆ. ಅದರಲ್ಲೂ ಕೂಡ ಇತ್ತೀಚೆಗೆ ಹೇಳಿದಾಗ ಮಿಡ್ಲ್ ಏಜಲ್ಲಿ ಕಂಡು ಬರ್ತಾ ಇದೆ ಅಂತಂದಾಗ ಎಲ್ಲೊಂದು ಕಡೆ ಅವರ ಒಂದು ಆಕ್ಯುಪೇಷನ್ ಅನ್ನೋದು ಒಂದು ಮೇನ್ ಕಾಸ್ ಆಗ್ತಕ್ಕಂಥದ್ದು ಇರುತ್ತೆ. ಅದ್ರ ಜೊತೆಗೆ ಬೇರೆ ಬೇರೆ ಕಾಸಸ್, ಪ್ರೀವಿಯಸ್ ವೇನ್ ಇಂಜುರಿ ಏನಾದ್ರು ಆಯಿತು ಅಂತಂದರೆ ಅದು ಒಂದು ಕಾರಣ ಆಗ್ತಕ್ಕಂಥದ್ದು ಇರ್ಬೋದು, ಅಥವಾ ಕಾನ್ಸ್ಟಿಪೇಷನ್ ಇಶ್ಯೂ ಏನಾದರೂ ಪ್ರಾಮಿನೆಂಟ್ ಆಗಿತ್ತು ಅಂತಂದರೆ ಅಂಥವರಲ್ಲಿ ಈ ಒಂದು ರಿಸ್ಕ್ ಆಗುವಂಥದ್ದು ಇರ್ಬೋದು, ಅಥವಾ ಯಾರಲ್ಲಿ ಪೈಲ್ಸ್ ಸಮಸ್ಯೆ ಇರುತ್ತೆ ಅಂಥವರಲ್ಲಿ ಸೆಕೆಂಡ್ರಿ ಡಿಸೀಸ್ ಅನ್ನೋ ಥರ ಈ ಒಂದು ವೆರಿಕೋಸ್ ವೇನ್ ಸಮಸ್ಯೆ ಶುರುವಾಗ್ಬೋದು. ಅಥವಾ ಬೇರೆ ಸೆಕೆಂಡ್ರಿ ಕಾಸಸ್ ಅಂತ ನಾವು ನೋಡಿದಾಗ ಸಿರೋಸಿಸ್ ಆಫ್ ಲಿವರ್ ಅನ್ನೋ ಒಂದು ಕಂಡೀಷನಲ್ಲಿ ಏನಾದ್ರು ಇತ್ತು ಅಂತಂದರೆ ಅದರಿಂದ ವೆರಿಕೋಸ್ ವೇನ್ ಸಮಸ್ಯೆ ಬರುವಂಥದ್ದು, ಅಥವಾ ಪೋರ್ಟಲ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಸೊ ಅದು ಒಂದು ಫ್ಯಾಕ್ಟರ್ ಆಗ್ಬೋದು. ಸೊ ಅಂದರೆ ಮಲ್ಟಿಪಲ್ ಕಾಸಸ್ ಇರುತ್ತೆ. ಬಟ್ ಕಾಮನ್ ಕಾಸ್ ಅಂತ ನಾವು ನೋಡಿದಾಗ, ಅತಿ ಸಾಮಾನ್ಯವಾದಂಥ ಕಾರಣಗಳಂತ ನಾವು ನೋಡಿದಾಗ ಅದು ಆಕ್ಯುಪೇಷನಲ್ ಫ್ಯಾಕ್ಟರ್ಸ್ ಅಂತಲೇ ಇರ್ಬೋದು. ಅಂದರೆ ಯಾರಲ್ಲಿ ಒಂದು ವೆರಿಕೋಸ್ ವೇನ್ ಸಮಸ್ಯೆ ಬಂದಿರುತ್ತೆ ಅವರಲ್ಲಿ ನಾವು ಒಂದು ಕಂಪ್ಲೀಟ್ ಅವರ ಒಂದು ಹಿಸ್ಟ್ರಿನ ನಾವು ತೊಗೊಂಡಾಗ ಎಲ್ಲೊಂದು ಕಡೆ ಅವರ ಆಕ್ಯುಪೇಷನಲ್ಲಿ ಕ್ಲಿಯರಾಗಿ ಲಾಂಗ್ ಸ್ಟ್ಯಾಂಡಿಂಗ್ ಹೆಚ್ಚೊತ್ತು ನಿಂತ್ಕೊಂಡು ಕೆಲಸ ಮಾಡ್ತಿರೋದು ಒಂದು ಪ್ರಾಮಿನೆಂಟ್ ಫ್ಯಾಕ್ಟರ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಅದನ್ನು ನೋಡಬೇಕಾಗತ್ತೆ, ಅವರಲ್ಲಿ ಯಾವ ಸ್ಟೇಜಲ್ಲಿದೆ ವೆರಿಕೋಸ್ ವೇನ್ಸಲ್ಲಿ ಅದನ್ನು ನೋಡಬೇಕಾಗತ್ತೆ. ಅದ್ರ ನಂತರದಲ್ಲಿ ರೋಗ ಲಕ್ಷಣಗಳು, ಅಂದರೆ ಅವರಲ್ಲಿ ಯಾವ ಥರದ ಒಂದು ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾರೆ. ತುಂಬ ಜನರಲ್ಲಿ ಯಾವುದೇ ಥರ ನೋವು ಬರೋದು, ಸ್ವೆಲ್ಲಿಂಗ್ ಇರೋದಿಲ್ಲ, ಬಟ್ ವೇನ್ಸ್ ಮಾತ್ರ ಹೊತ್ಕೊಳ್ತಾ ಇರುತ್ತೆ. ಸೊ ಅಂಥವ್ರಿಗೆ ಸಪ್ರೇಟ್ ಸೆಟ್ ಆಫ್ ಮೆಡಿಸಿನ್ಸ್ ಇರುತ್ತೆ. ಸೊ ಹೇಳಿದಾಗೆ ಮುಖ್ಯವಾಗಿ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡೋ ಥರ, ಆ ವೇನ್ಸಿನ ಎಲಾಸ್ಟಿಸಿಟಿ ಅನ್ನೋದೇನಿದೆ, ಸೊ ಅದು ಏನು ವೀಕ್ ಆಗ್ತಾ ಇದೆ ಅದನ್ನು ಸ್ಟ್ರೆಂಥನ್ ಮಾಡೋ ಥರ ಆಗಿರ್ಬೋದು, ಅಥವಾ ವ್ಯಾಲ್ವ್ಸ್ ಏನೋ ವೀಕ್ ಆಗ್ತಾ ಇದೆ ಆ ವ್ಯಾಲ್ವ್ಸ್ ಲೀಕೇಜ್ ಅಥವಾ ವ್ಯಾಲ್ಯುಲಾರ್ ಇನ್ಸಫಿಷಿಯನ್ಸಿನ ಸರಿಪಡಿಸೋ ಥರ ಒಂದು ಟ್ರೀಟ್ಮೆಂಟ್ನ ಕೊಡ್ತಕ್ಕಂಥದ್ದು ಇರುತ್ತೆ. ಸೊ ಇದನ್ನು ನಾವು ಸಿಂಪ್ಟಮ್ ಬೇಸ್ಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಜೊತೆಗೆ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಆ್ಯಂಟಿ ಮ್ಯಾಸ್ಮೆಟಿಕ್ ಟ್ರೀಟ್ಮೆಂಟ್ ಅಂತ ಕೂಡ ಹೇಳಿ ರೆಕಮೆಂಡ್ ಮಾಡ್ತಕ್ಕಂಥದ್ದು ಇರುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53,
ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.